ರಾಧಾಕೃಷ್ಣ ಸೇವಾ ಟ್ರಸ್ಟ್ಗೆ ಅಭಿನಂದನೆಗಳು. ಒಂದು ಬಹಳ ದೊಡ್ಡ ಮಟ್ಟದಾಗಿ ಇವತ್ತು ಈ ಟ್ರಸ್ಟ್ ನ ಉದ್ಘಾಟನೆ ಮಾಡಿದ್ದೀವಿ ಸರ್. ಮೊದಲು ಈ 2 ವರ್ಷಗಳಿಂದ ನೀವು ರಾಧಾಕೃಷ್ಣ ಸೇವಾ ಟ್ರಸ್ಟ್ ವತಿಯಿಂದ ಸಾಕಷ್ಟು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಿದ್ವಿ. ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ವಿ. ಈ ರಾಧಾಕೃಷ್ಣ ಸೇವಾ ಟ್ರಸ್ಟ್ ನ ಮೂಲ ಉದ್ದೇಶ ಏನು? ರಾಧೇ ಕೃಷ್ಣ. ರಾಧಾಕೃಷ್ಣ ಮೂಲ ಉದ್ದೇಶ ಜನಸೇವೆ. ಜನಸೇವೆಯಲ್ಲಿ ಭಗವಂತನ ಕಾಣ್ತಾ ಇದೀವಿ ನಾವು. ಜನಸೇವೆನೇ ಇದ್ರ ಮೂಲ ಉದ್ದೇಶ ಸರ್. ಸಾಕಷ್ಟು ಜನ ದುಡ್ಡಿರೋಂಥವ್ರು ಇದ್ದಾರೆ, ದೊಡ್ಡವರು ಇದ್ದಾರೆ. ನಿಮಗೆ ಯಾಕೆ ಈ ರಾಧಾಕೃಷ್ಣ ಸೇವಾ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋ ಒಂದು ಪ್ರೇರಣೆ? ನಾವು ಸುಮಾರು ವರ್ಷಗಳಿಂದನೇ ನಾವು ನಮ್ಗೊಂದು ಅಸೆಂಟ್ ಆಯ್ತು. ಅದಾಗಿ ಸುಮಾರು ಒಂದು 4-5 ವರ್ಷ ಬದುಕಿದ್ದು ಸತ್ತಂಗಿದ್ದು. ಬಟ್ ಈಗ ಒಂದು 4-5 ವರ್ಷದಿಂದ ಕೃಷ್ಣ ಪ್ರೇರಣೆ ಆದಾಗಿಂದ ಬದುಕಿದಂಗೆ ಇರೋಣ ಅಂತ ಇದೀವಿ. ಇದ್ದು ಏನಾರ ಒಂದು ಸಾಧಿಸ್ಬೇಕು, ಬದುಕಿಗೆ ಒಂದು ಅರ್ಥ ಕೊಡ್ಬೇಕು ಅನ್ನೋ ಒಂದು ಅರ್ಥದಲ್ಲಿ ಬದುಕನ ಅನ್ಕೊಂಡಿದೀವಿ. ಮೊದಲು ಬರೀ ಶಾಲಾ ಮಕ್ಕಳುಗಳಿಗೆ ಮತ್ತೆ ಆಸ್ಪತ್ರೆಗಳಿಗೆ ಅನ್ನದಾನ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬರ್ತಾ ಇದ್ವಿ. ಈಗ ನಾವು ನೋಡ್ದಂಗೆನೆ ಈ 2 ವರ್ಷದ ಇತ್ತೀಚೆಗೆ ಬರ್ತಾ ಬರ್ತಾ ನೀವು ಒಂದು ಚಿಕ್ಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ದು ಇವತ್ತು ಸಾಕಷ್ಟು ಜನಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ. ಟ್ರಸ್ಟ್ ವತಿಯಿಂದ ನಡೀತಾ ಬರ್ತಾ ಇದೆ. ಸಾಕಷ್ಟು ಜನ ಅಂಗವಿಕಲರಿಗೆ ಇರ್ಬೋದು, ಅನಾಥ ಮಕ್ಕಳನ್ನ ನೋಡ್ಕೊತಾ ಇದ್ದೀರಾ. ಇದೇ ತರ ವೃದ್ಧಾಶ್ರಮ ಇವು ಎಲ್ಲದಕ್ಕೂ ನೀವು ಸಾಕಷ್ಟು ನೆರವು ನೀಡ್ತಾ ಇದ್ದೀರಾ. ನಿಮ್ಮ ಈ ಒಂದು ಒಟ್ಟು ಸೇವಾ ಟ್ರಸ್ಟ್ ವತಿಯಿಂದ ಇನ್ನು ಮುಂದಿನ ಯೋಜನೆಗಳು ಏನು ಮಾಡಬೇಕು ಅಂತ ಉದ್ದೇಶ ಇದೆ ಸರ್? ಈಗ ನಾವು ಕೆಲವೊಂದು ಆಲ್ರೆಡಿ ನಡೆಸ್ತಿರೋ ಒಂದಂತ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ನಾವು ಊಟ ಕೊಡೋದು, ಬಟ್ಟೆ ಕೊಡೋದು, ಮತ್ತೆ ಅವಾಗೆ ಬುಕ್ಸ್ಗಳಾಗ್ಲಿ ಇನ್ನೊಂದಾಗ್ಲಿ, ಮತ್ತೆ ಅವ್ರ ಆರೋಗ್ಯದ ಸಮಸ್ಯೆಗಳು ಏನಾರ ಇದ್ರು ಅದಕ್ಕೆ ಸ್ಪಂದಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸ್ನೇಹಿತರು ಲೋಕೇಶ್ ಅವರು, ಆದರ್ಶ್ ಅಂತ, ನಮ್ಮ ಪ್ರಸಾದ್ ಎಲ್ಲ ಒಂದು ಟ್ರಸ್ಟ್. ಎಲ್ಲರೂ ಹೇಳ್ತಿದ್ರು ಇದನ್ನ ನಾವೇನು ಟ್ರಸ್ಟ್ ಅಂತ ಮಾಡ್ಕೊಂಡಿರ್ಲಿಲ್ಲ. ನಮ್ಮ ಕೈಲಾಯ್ದು ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದೋ ನಾವು. ಇದೇನು ಒಂದು ಕಾರ್ಯಕ್ರಮ, ಒಂದು ಸೇವೆ, ಕೃಷ್ಣನ್ ಸೇವೆ, ಭಗವಂತನ ಸೇವೆ ಅಂತ ಮಾಡ್ಬೇಕು ಅಂತ ಮಾಡ್ತಿದ್ದೋ. ಎಲ್ಲಾ ಸ್ನೇಹಿತರು ಒಮ್ಮೆ ಕುತ್ಕೊಂಡು ಒಂದು ಟ್ರಸ್ಟ್ ಅಂತ ಮಾಡೋಣ, ಎಲ್ಲ ಬೇರೆಯವ್ರು ಕೈ ಜೋಡಿಸ್ತಿದ್ದಲ್ಲಿ. ಸಣ್ಣ ಮಟ್ಟಲ್ಲ ಅದು ಸರಿ, ಟ್ರಸ್ಟ್ ಅಂತ ಇದ್ರೆ ಎಲ್ಲರೂ ಒಂದು ಕೈ ಜೋಡಿಸ್ತಾರೆ ಅಂತ ಒಂದು ಹೇಳಿದ್ರು. ಹಾಗೆ ಟ್ರಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೀವಿ. ಈಗ 2 ವರ್ಷಗಳಿಂದ ನಾವು ಒಂದು 25 ರೂಪಾಯಿ ಫುಲ್ ಮೀಲ್ಸು, 15 ರೂಪಾಯಿಗೆ ಟಿಫನ್ನು ಈಗೆಲ್ಲ ಕೊಟ್ಕೊಂಡು ಬಂದಿದ್ವಿ. ಮತ್ತೆ 2 ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ನಾವು ಫ್ರೀ ಊಟ ಕೊಡ್ತಾ ಇದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ನಾಳೆಯಿಂದನೇ ನಿಮಾನ್ಸ್ ಆಗಿರ್ಬೋದು, ವಿಕ್ಟೋರಿಯಾ ಆಗಿರ್ಬೋದು, ವಾಣಿ ವಿಲಾಸ್ ಆಗಿರ್ಬೋದು, ಇಲ್ಲಿ ಎಷ್ಟೋ ರೋಗಿಗಳನ್ನ ಅಡ್ಮಿಟ್ ಮಾಡಿರ್ತಾರೆ. ಆದ್ರೆ ಆಚೆ ಕಡೆ ಬಂದಿರೋರು ಅವ್ರ ಕೈಯಲ್ಲಿ ಕಾಸಿಲ್ಲ, ಅಡ್ಮಿಟ್ ಮಾಡಿರ್ತಾರೆ ಫ್ರೀ ಹಾಸ್ಪಿಟ್ಲು, ಫ್ರೀ ರೋಗಿಗಳಿಗೆ ಅಂತ. ಆಚೆ ಬಂದು ಅಲ್ಲಿ ಊರಿಂದ ಬಂದಿರೋಂಥ ಜನಗಳಿಗೆ ಊಟ ಇರೋದಿಲ್ಲ. ಅದನ್ನ ಗಮನಿಸಿದೀವಿ. ಅವ್ರಗಳಿಗೆ ಪ್ರತಿನಿತ್ಯ ಊಟ ಫ್ರೀ ಕೊಡ್ಬೇಕು ಅನ್ಕೊಂಡಿದೀವಿ. ಅದಲ್ಲದೆ ಶ್ರೀನಗರ ಮತ್ತೆ ಈ ಗಿರಿನಗರದಲ್ಲಿ ನಮ್ಮ ಬಿಲ್ಡಿಂಗ್ ಕೆಳಗಡೆನೆ ಪ್ರತಿದಿನ 250 ಜನಕ್ಕೆ, ಅಲ್ಲಿ 205 ಜನಕ್ಕೆ, ಟೋಟಲ್ 1000 ಜನಕ್ಕೆ ಫ್ರೀ ಊಟ ಕೊಡಬೇಕು ನಾಳೆಯಿಂದ ಅಂತ ಅನ್ಕೊಂಡು ಒಂದು ಪ್ರಾರಂಭಿಸಿದೀವಿ. ಈ ಒಂದು ಆಫೀಸ್ ಓಪನ್ ಆಗಿದ್ದು ಒಂದು ಇದರಿಂದ ನಾಳೆಯಿಂದ ಪ್ರಾರಂಭಿಸ್ಬೇಕು ಅನ್ಕೊಂಡಿದೀವಿ. ಇದಲ್ಲದೆ ನಾವು ನಮ್ಮ ಸ್ನೇಹಿತರೆಲ್ಲ ಒಗ್ಗೂಡಿ ಕೆಲವೊಂದು ಎಲ್ಲ ನಾವುಗಳು ಸಾಲ ಮಾಡಿ ಆಗಿರ್ಬೋದು, ಇನ್ನೊಂದು ನಾವು ಇನ್ವೆಸ್ಟ್ಮೆಂಟ್ಗಳನ್ನ ನಮ್ಮ ಪ್ರಾಪರ್ಟಿ ಮೇಲೆ ಲೋನ್ ತೆಗ್ದಿರೋ ಇನ್ನೊಂದು ಮಾಡಿ ನಾವು ಕೆಲವೊಂದು ವ್ಯವಹಾರಗಳು ಮಾಡಿದ್ದು. ಅದೆಲ್ಲ ಭಗವಂತನ ಕೃಪೆಯಿಂದ, ಕೃಷ್ಣನ ದಯೆಯಿಂದ ಎಲ್ಲ ನಮಗೆ ಕೈಗೂಡ್ತಾ ಬರ್ತಾ ಇದೆ. ಆ ಒಂದು ಇದರಲ್ಲಿ ನಾವು ಈಗ ಅನಾಥಾಶ್ರಮ, ವೃದ್ಧಾಶ್ರಮ, ಮತ್ತೆ ಸ್ಕೂಲು, ಕಾಲೇಜು ಎಲ್ಲ ಫ್ರೀ. ಎಲ್ಲ ಕೃಷ್ಣ ಪ್ರೇರಣೆ ಫ್ರೀ. ಅಂದ್ರೆ ಕೃಷ್ಣ ಸೇವೆ, ಎಲ್ಲ ಪ್ಯೂರ್ಲಿ ಕೃಷ್ಣ ಸೇವೆ. ನಮ್ದು ಅನ್ನೋದೇನು ಇಲ್ಲ. ಎಲ್ಲ ಕೃಷ್ಣ ಏನ್ ದಾರಿ ತೋರಿಸ್ತಾರೆ, ಏನು ನಮ್ಗೆ ಕೃಷ್ಣ ಪ್ರಜ್ಞೆ ಏನ್ ಕೊಡ್ತಾರೋ ಆ ದಾರಿಲಿ ನಡಿಬೇಕು ಅನ್ಕೊಂಡು ಮುಂದಿನ ದಿನಗಳ ಕಟ್ಟಬೇಕು ಅನ್ಕೊಂಡಿದೀವಿ. ಅದಕ್ಕೆ ನಮ್ಮ ಸ್ನೇಹಿತರು ಎಲ್ಲರೂ ಒಗ್ಗಟ್ಟಾಗಿ ಎಲ್ರು ತಮ್ಮ ತನು ಮನ ಎಲ್ಲ ಅರ್ಪಿಸಿ ನಮ್ ಜೊತೆ ಕೈ ಜೋಡಿಸಿ ದುಡಿತಾ ಇದಾರೆ. ಇಲ್ಲಿ ಗಿರೀಶ ಅನ್ನೋದೇನು ಇಲ್ಲ. ಎಲ್ಲ ಕೃಷ್ಣ ಸೇವೆ, ಎಲ್ಲಾರು ವರ್ಕರ್ಸ್ ಇಲ್ಲ, ಆಲ್ ಆಫ್ ಯು ಎಲ್ಲಾರು, ಯಾರು ಇಲ್ಲಿ ಮೇಲು, ಯಾರು ಟ್ರಸ್ಟ್ ಅಂತ ಎಲ್ಲಾರು ಅಧ್ಯಕ್ಷರು ಮತ್ತೆ ಖಜಾಂಜಿ ಅದು ಅಂತ ಮಾಡ್ಕೊಂಡಿದೀವಿ ಹೊರತು ಇಲ್ಲಿ ಆಲ್ ಆಫ್ ಯು ಎಲ್ಲಾರು ಒಂದೇ. ಇಲ್ಲಿ ಎಲ್ಲಾರು ಪ್ರತಿಯೊಬ್ರು ಸೇವಾಕರ್ತರು ಈಕ್ವಲ್, ಎಲ್ಲಾರು ಒಂದೇ. ಎಲ್ಲ ಕೃಷ್ಣನ್ ಮಕ್ಕಳು ಎಲ್ಲಾರು ಭಗವಂತ ಸೇವೆ ಮಾಡಕ್ಕೆ ಎಲ್ಲ ಮುಂದೆ ನಿಂತಿದೀವಿ. ಎಲ್ಲರೂ ಅದೇ ರೀತಿ ನನ್ನ ಜೊತೆ ಕೈ ಜೋಡಿಸ್ತಿದ್ದಾರೆ. ಮುಂದೇನು ಕೈ ಜೋಡಿಸ್ತಾರೆ ನಂಬಿಕೆ ಮೇಲೆ ನಾವು ಈ ಒಂದು ಕಾರ್ಯಕ್ರಮನ ಮುಂದುವರಿಸ್ತಾ ಇದೀವಿ. ಸರ್, ಇಷ್ಟೊಂದು ಜನ ಅಭಿಮಾನಿಗಳು ಬಂದು ನಿಮ್ಮನ್ನ ವಿಶ್ ಮಾಡ್ತಾ ಇದ್ರು. ನೀವು ಇಷ್ಟು ಇದ್ರು ಕೂಡ ಇಷ್ಟು ಡೌನ್ ಟು ಅರ್ತ್ ಆಗಿರೋದ್ರಿಂದಾನೇ ಇಷ್ಟು ಜನ ಬಂದ್ರು, ನಿಮ್ಮನ್ನೆಲ್ಲ ಹರಿಸಿದ್ರು, ವಿಶ್ ಮಾಡಿದ್ರು. ಇಷ್ಟು ಅಭಿಮಾನಿಗಳನ್ನ ಹೊಂದಿದ್ದೀರಾ. ನಿಮ್ಗೆ ಮುಂಬರೋ ದಿನಗಳಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಯಶಸ್ಸು ಸಿಗ್ಲಿ ಅಂತ ಆಶಿಸ್ತಾ ಸರ್, ಇದ್ರ ಜೊತೆಗೆ ಒಟ್ಟೊಟ್ಟಿಗೆ ಈ ಸಮಾಜ ಸೇವೆ ಜೊತೆಗೆ ಪರಿಸರ ಕಾಳಜಿನೂ ವಹಿಸಿದ್ದೀರಾ. ಸಾಕಷ್ಟು ಮರ ಗಿಡ ನೆಡುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಮುಂದಿನ ದಿನಗಳಲ್ಲಿ ಆ ಕೆಲಸನೂ ಜೋರಾಗಿ ನಡೀಲಿ ಅನ್ನೋ ಒಂದು ಆಶಿಸ್ತಾ ಮುಂದಿನ ದಿನಗಳಲ್ಲಿ ನಾವು
ನಾವು ಎಲ್ಲ ಒಂದು ತೀರ್ಮಾನ ತಗೊಂಡಿದ್ದೀವಿ. ನಾವೊಂದು ಕೆಲವೊಂದು ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡಿದ್ದೀವಿ. ಇನ್ನು ಕೆಲವು ದಿನಗಳಲ್ಲಿ ಅದು ನಮ್ಮ ಕೈ ಸೇರುತ್ತೆ. ಕಾನೂನಾತ್ಮಕವಾಗಿ ಒಂದು ತಡೆಯಿಂದ ನಿಂತಿದೆ. ಮುಂದಿನ ದಿನಗಳಲ್ಲಿ ಅದು ನಮ್ಮ ಕೈ ಸೇರಿದಾಗ ನಾವು ಈ ಬರಗಾಲದಲ್ಲಿ ಇಲ್ಲ ಏನೋ ಒಂದು ಪರಿಸರ ವೈಪರೀತ್ಯದಿಂದ ರೈತರುಗಳು ಬೆಳೆ ನಾಶ ಆಗಿ ಸಾಯೋದು ಇದೆಲ್ಲ ಆಗ್ತಾ ಇದೆ. ಅದರಲ್ಲಿ ಕೆಲವರು ಶ್ರಮ ಬಿದ್ದು ದುಡಿಯುವಂತ ರೈತರನ್ನ ಗುರುತಿಸಿ ಆ ರೈತರನ್ನ ಕರ್ಕೊಂಡು ಬಂದು ನಮ್ದೇ ಜಮೀನಲ್ಲಿ ಅವ್ರಿಗೆ ಕೆಲಸನೂ ಕೊಟ್ಟು ಊಟನೂ ಕೊಟ್ಟು ಅವರೇ ದುಡಿಯೋದು, ಅವ್ರದೇ ಶ್ರಮ, ಅವ್ರದೇ ಜಮೀನು. ಅಂದ್ರೆ ಜಮೀನು ನಾವು ಖರೀದಿಸಿರ್ತೀವಿ, ಬಟ್ ಎಲ್ಲಾ ಕೆಲಸನ ಅವ್ರಿಗೆ ವಹಿಸಿ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು, ಮತ್ತೆ ಪ್ರತಿಯೊಂದು ಅವ್ರ ಹೈಯರ್ ಎಜುಕೇಶನ್ ವರ್ಗು ನಾವೇ ನೋಡ್ಕೊಂಡು ಅವ್ರಿಗೆ ಇರೋಕ್ ಮನೆ ಆಗ್ಲಿ ಊಟ ಆಗ್ಲಿ ಏನೇ ಒಂದು ವಸತಿ ಇದ್ರು ಎಲ್ಲ ನಾವೇ ನೋಡ್ಕೊಂಡು ಆ ರೈತರು ಸಾಯ್ಬಾರ್ದು, ದುಡಿದು ಕಷ್ಟ ಬಿದ್ದು ದುಡಿತಿನ ರೈತರು ಯಾವ ಕಾರಣಕ್ಕೂ ಸಾಯ್ಬಾರ್ದು ಅನ್ನೋ ಕಾರ್ಯಕ್ರಮ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ದು ಅದು ಇನ್ನೇನು ಕೈಗೂಡೋ ಹಂತದಲ್ಲಿದೆ. ಆ ಕೈಗೂಡಿದ ತಕ್ಷಣ ಪೇಪರ್ ಹ್ಯಾಡ್ ಕೊಡ್ಬೇಕು ಅನ್ಕೊಂಡಿದ್ವಿ. ರೈತರು ಬೇಕಾಗಿದ್ದಾರೆ ಅನ್ನೋ ಹ್ಯಾಡ್ ಕೊಡ್ಬೇಕು ಅನ್ಕೊಂಡಿದ್ವಿ, ಅದನ್ನ ಕೊಡ್ತೀವಿ. ಆ ಮುಖಾಂತರ ರೈತರನ್ನ ಉಳಿಸ್ಕೊಂತೀವಿ. ನಮ್ಮ ದೇಶದ ಬೆನ್ನೆಲುಬು ರೈತರನ್ನ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ. ಸಾಕು ಯಾರಾದ್ರೂ ದಾನಿಗಳು ನಿಮ್ಮ ಸೇವಾ ಟ್ರಸ್ಟ್ಗೆ ಫಂಡ್ ಅವರು ಏನೋ ಒಂದು ಅವ್ರ ಕೈಲಾದ ಏನೋ ಸಹಾಯ ಮಾಡ್ಬೇಕು ಅಂತ ಬರ್ತಾರೆ, ಅದಕ್ಕೆ ಯಾವ ರೀತಿ ನಿಮ್ಮನ್ನು ಸಂಪರ್ಕಿಸಬೇಕು? ಸರ್, ಇಲ್ಲಿವರೆಗೂ ನಾವು ಆ ಥರದ್ದು ಯಾವ್ದು ಇದು ಮಾಡಿಲ್ಲ. ಈಗ ನಾವು ಜನಗಳಿಗೆ ಊಟ ಕೊಡೋದಿದ್ದಾಗ ಯಾರೋ ಒಬ್ರು ನಮ್ಮ ಸ್ನೇಹಿತರು ಸುರೇಶ್ ಅನ್ನೋರು ಯಾರೋ ಒಂದು 10 ಮೂಟೆ ಅಕ್ಕಿ ಕೊಡ್ಸಿರೋದೊಂದು ಬಿಟ್ರೆ ಇಲ್ಲಿವರೆಗೂ ನಾವು ನಮ್ಮ ಸ್ನೇಹಿತರು ಕೈ ಜೋಡಿಸಿ ಮಾಡಿದೀವಿ. ಇಲ್ಲಿವರೆಗೂ ಆ ಥರದ್ದು ಯಾವ್ದು ಇದು ಮಾಡಿಲ್ಲ. ಹೀಗೆ ಈ ಮುಂದಕ್ಕೆ ಟ್ರಸ್ಟ್ ಅಂತ ಮಾಡಿದೀವಿ. ಇನ್ನು ಮುಂದೆ ಯಾವ್ದಾದ್ರು ದಾನಿಗಳು ಕೊಟ್ರೆ ಅದಕ್ಕೆ ಅಂತ ಒಂದು ಅಕೌಂಟ್ ಓಪನ್ ಮಾಡಿಸ್ತಾ ಇದೀವಿ. ಪ್ರತಿಯೊಂದು ಇದರಲ್ಲಿ ಯಾರು ಯಾವುದೇ ರೀತಿ ಬೇಕಾದ್ರೂ ನಮ್ಗೆ ಕ್ವಶನ್ ಕೇಳ್ಬೋದು. ಪ್ಯೂರ್ಲಿ ನಾವು ಮಾಡ್ತಾ ಇರೋದು ಜನಸೇವೆ. ಎಲ್ಲಾರ್ಗು ಪ್ರತಿಯೊಂದು ಅಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲಿಂದ ಏನ್ ಬಂತು, ಪ್ರತಿಯೊಂದು ಅಕೌಂಟ್ ಅಲ್ಲಿ ಲೀಗಲ್ ಆಗಿ ಎಲ್ಲ ಟೋಟಲ್ ಆಗಿ ಕ್ಲಿಯರ್ ಆಗಿರುತ್ತೆ, ಕನ್ನಡಿಯಾಗಿರುತ್ತೆ. ನಾವೇನೇ ದುಡಿದ್ರು ಅದು ಕೃಷ್ಣ ಸೇವೆಗೆ ನಡೆಸ್ತೀವಿ. ನಮ್ದು ಅನ್ನೋದೇನು ಇಲ್ಲ, ಇಲ್ಲಿ ಕೃಷ್ಣ ಸೇವೆ ಅಷ್ಟೇ. ನಮ್ಮ ಮೂಲ ಉದ್ದೇಶನೇ ಕೃಷ್ಣ ಸೇವೆ. ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಅಪ್ಲೈ ಮಾಡ್ತೀವಿ. ತದನಂತರ ಅವ್ರ ಡೊನೇಷನ್ ಕೊಡ್ಬೋದು. ಸರ್, ಈಗ ಬರೀ ಇದರದ್ದೇ ಅಲ್ಲದೆ ನೀವೇ ಸ್ವಂತವಾಗಿ ಯಾವ್ದಾದ್ರು ಸೇವಾಶ್ರಮಗಳನ್ನ ಮಾಡಿ ಈ ಅನಾಥರು ಅವ್ರು ಇವ್ರು ಅಲ್ದಲ್ಲೇ ಬೀದಿಲಿ ಸಾಕಷ್ಟು ಜನ ಇವತ್ತು ತಿರುಗ್ತಾ ಇದ್ದಾರೆ. ಕೋವಿಡ್ ನಂತರ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ಮತಿಭ್ರಮಣೆ ಆಗಿ ಸಾಕಷ್ಟು ತೊಂದರೆಗಳು ಸಿಕ್ಕಿ ಬೀದಿಗಳಲ್ಲಿ ಅಲಿತಾ ಇದ್ದಾರೆ. ಸೊ ಅಂತವ್ರನ್ನೆಲ್ಲ ಕರ್ಕೊಂಡ್ಬಂದು ಮಾಡೋ ಅಂತ ಉದ್ದೇಶ ಇದೆ ಅಂತ ಕೇಳ್ಪಟ್ಟಿದ್ವಿ. ಸೊ ಅದ್ರ ಬಗ್ಗೆ ಆತರ ಏನಾದ್ರು? ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಜನಗಳಿಗೆ ಯಾವ್ದು ಉಪಯೋಗ ಆಗುತ್ತೋ, ಯಾವ್ದು ಸಹಕಾರ ಆಗುತ್ತೋ, ಜನಗಳಿಗೆ ಯಾವ್ದು ಒಳ್ಳೇದಾಗುತ್ತೋ ಆ ಕಾರ್ಯಕ್ರಮ ಮಾಡೋದೇ ಈ ರಾಧಾಕೃಷ್ಣ ಟ್ರಸ್ಟ್ ನ ಒಂದು ಉದ್ದೇಶ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮೊಟ್ಟಿಗೆ ನಾವು ಅಸ್ಥಿರ ಒಟ್ಟಿಲಿ ನಾವು ಕೃಷ್ಣ ಪರಮಾತ್ಮನ ಕಾಣ್ತಾ ಇದೀವಿ. ಹಾಗಾಗಿ ಮೊದಲನೇ ಕಾರ್ಯಕ್ರಮ ನಾವು ಬಡ ಜನಗಳಿಗೆ ಆಗಿರ್ಬೋದು, ದೇವ್ರ ಮಕ್ಕಳಾಗಿರ್ಬೋದು, ಅನಾಥಾಶ್ರಮ ಆಗಿರ್ಬೋದು, ಅವ್ರಿಗೆ ಫಸ್ಟ್ ಊಟ ಕೊಡೋ ಕಾರ್ಯಕ್ರಮದಿಂದ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊಟ್ಟಲ್ಲಿ ನಾವು ಭಗವಂತನ ಕಾಣ್ತಾ ಇದೀವಿ. ಟ್ರಸ್ಟ್ ಕೂಡ ರಿಜಿಸ್ಟರ್ಡ್ ಆಗಿದೆ. ಯಾರು ಯಾವ ಡೌಟ್ ಬಿಡೋ ಅಗತ್ಯ ಇಲ್ಲ. ಪ್ರತಿಯೊಂದು 100% ಟ್ರಾನ್ಸ್ಪರೆನ್ಸಿಲಿ ವರ್ಕ್ ಆಗುತ್ತೆ. ಎಷ್ಟು ಜನ ಸೇವಾ ಟ್ರಸ್ಟ್ಗಳನ್ನ ಮಾಡ್ತಾರೆ ಸರ್? ಅದ್ರ ರೈತರ ಬಗ್ಗೆ ಕಾಳಜಿ ಯಾರು ಇಟ್ಟಿರಲಿಲ್ಲ. ನೀವು ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸಿರೋದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಅಭಿನಂದನೆ.